ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ. ಆತ್ಮೀಯರೇ, ಸುದ್ದಿಗಳನ್ನು ಯಾರನ್ನು ನಂಬುದು ಅಂತ, ಯಾಕೆಂದರೆ ಈ ನಮ್ಮ ಗೋಧಿ ಮೀಡಿಯಾ ಅಂತನ್ರಿ ಅಥವಾ ಸರ್ಕಾರದ ಹೊಗಳಪಟ್ಟ ನಮ್ಮ ಮೀಡಿಯಾ ಅಂತನ್ರಿ, ಅವ್ರು ಸತ್ಯನೋ ಈ ಸೋಷಿಯಲ್ ಮೀಡಿಯಾದಲ್ಲಿ ರವೀಶ್ ಕುಮಾರ್ನಂತ ಅಥವಾ ಇನ್ನುಳಿದ ಪುಣ್ಯಪುರುಷರಂಥ ಈ ಒಂದು ನಿಜ ಕಥೆಗಳನ್ನು ಹೇಳುವಂಥ ಜೊತೆಗೆ ವಾಯರದಂಥ ಇವ್ರು ನ್ಯೂಸ್ ನಂಬಬೇಕು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಬಂದಿದೆ. ಈ ನಡುವೆ ಸರ್ಕಾರ ಸ್ವತಃ ಸೈನ್ಯದಿದ್ದು ತನ್ನ ನ್ಯೂಸನ್ನು ಕೊಡ್ತಾ ಇದೆ ಸಮಯಕ್ಕೆ. ಇವ್ರು ನಂಬಬೇಕು ಅನ್ನುವಂಥದ್ದು. ಯಾಕೆಂದರೆ ಈ ಗೋಧಿ ಮೀಡಿಯಾ ನೋಡಿದ ತಕ್ಷಣ ಈ ಸದ್ದ ಇಡೀ ಪಾಕಿಸ್ತಾನ ಧ್ವಂಸ ಆಗಿ ಹೋಗಿಬಿಟ್ಟದ. ಸಿಂಧೂ ನದಿ ನೀರು ಬಿಟ್ಬಿಟ್ರು, ಝೆಲಂ ನದಿ ನೀರು ಬಿಟ್ಟರು, ಕರಾಚಿ ಬಾಂಬ್ಗೆ ಸಿಡಿದು ಹೋಗಿಬಿಡ್ತು, ಲಾಹೋರ್ ಪೂರ್ತಿ ಮಣ್ಣಾಯಿತು. ಎಷ್ಟು ಸುದ್ದಿಗಳು ಇವೆಲ್ಲ, ಇದನ್ನೆಲ್ಲ ಹಬ್ಬಿಸ್ತಾ ಇದ್ದಾರೆ. ನಿಜವಾಗಿ ಇದು ಸತ್ಯನಾ? ಈಗಾಗಲೇ ಪುಣ್ಯಪುರುಷ ವಾಜಪೇಯಿ ಅವರ ಮೀಡಿಯಾ ಸ್ತಬ್ಧ ಆಗಿದೆ, ನಿಮಗೆ ಗೊತ್ತದ, ಗಾಯಬಾಗಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸರ್ಕಾರದ ಕಣ್ಣಲ್ಲೇ ಇವು ಸುಳ್ಳು ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಕಾಂಗ್ರೆಸ್ನ ಬಂಟರಿದ್ದಾರೆ ಅಂತ. ರವೀಶ್ ಕುಮಾರ್ ಆಗಿರ್ಬೋದು ಅಥವಾ ಪುಣ್ಯಪುರುಷ ವಾಜಪೇಯಿಯವರಾಗಿರ್ಬೋದು, ಇವ್ರನ್ನ ಟೀಕೆ ಮಾಡುವಂಥ ಕೆಲಸವನ್ನು ಅದಕ್ಕಾಗಿ ಇವು ಬಂದಾಗಿದೆ ಅಂತ ಹೇಳುವಂಥ ಮಾತನ್ನು ಸರ್ಕಾರ ಮಾತಾಡಿದರೆ, ಸರ್ಕಾರದ ಕಡೆಯಿಂದನೇ ಇವತ್ತು ಸೈನ್ಯಕ್ಕೆ ಸಂಬಂಧಿಸಿದಂಥ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ವಿಕ್ರಮ್ ಮಿಸ್ರಿ ಆಗಿರ್ಬೋದು, ಅದೇ ಕಾಲಕ್ಕೆ ಸೋಫಿಯಾ ಖುರೇಶಿ ಅವರಾಗಿರ್ಬೋದು, ಇಂಥವ್ರು ಕೊಡುತ್ತಿರುವಂಥ ಇವ್ರು ಕೊಡುತ್ತಿರುವಂಥ ನ್ಯೂಸ್ಗಳು ಅಕ್ಯುರೇಟ್ ಆಗಿದಾವೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅಂದರೆ ನಾವು ಸರ್ಕಾರ ನಂಬೋಣ ಅಥವಾ ಈ ಸೋಷಿಯಲ್ ಮೀಡಿಯಾದಲ್ಲೇ ಹೆಸರಾಂತ ಪ್ರಾಮಾಣಿಕ ವ್ಯಕ್ತಿಗಳಂತ ಪುರುಷನ್ ವಾಜಪೇಯಿ, ರವೀಶ್ ಕುಮಾರ್, ಅದೇ ಕಾಲಕ್ಕೆ ಅಭಿಸಾರ್ ಶರ್ಮಾ, ನ್ಯೂಸ್ ಕ್ಲಿಕ್ದವರು, ಲೌಂಡ್ರಿಯಾ, ಈ ಒಂದು ಮೀಡಿಯಾದವ್ರನ್ನ ವಾಯರನ್ನು ನಂಬೋದು ಅಂತ. ಯಾಕಂತಂದ್ರೆ ಇವರಲ್ಲಿ ಯಾರು ಸತ್ಯ ಹೇಳ್ತಾ ಇದ್ದಾರೆ? ಇವ್ರು ನಮ್ಮನ್ನು ನಂಬರ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಂಬಬೇಕಾಗಿದೆ ಇವತ್ತು ಏನಪ್ಪ ಅಂತಂದ್ರೆ ವಾಸ್ತವ ಸತ್ಯಗಳು. ಯಾಕಂದ್ರೆ ಅನಗತ್ಯ ಈ ಭೂಮಿ ಹುಟ್ಟಿಸಿ ಅಥವಾ ಮಾರ್ಕೆಟಿಂಗ್ ಮಾಡಿಕೊಂಡು ದುಡ್ಡು ಮಾಡ್ಕೊಂತ ಈ ವ್ಯೂಸ್ ಮಾಡಿಕೊಂಡೆ ಅಥವಾ TRP ಹೆಚ್ಚು ಮಾಡ್ಕೊಂಡು ಅನ್ನುವಂಥ ಇವತ್ತು ನಮ್ಮ ಗೋಧಿ ಮೀಡಿಯಾ, ಅದರಲ್ಲೂ ರಿಪಬ್ಲಿಕ್, ನಿಮ್ಗೆ ಗೊತ್ತು ರಿಪಬ್ಲಿಕ್ ಭಾರತ ಇದು ಆಗಿರ್ಬೋದು, ಇವರೆಲ್ಲರೂ ಯಾರು ಇದ್ದೀರಿ, ಜಿ ಆಗಿರ್ಬೋದು ಅಥವಾ